ನಮಸ್ಕಾರ. ಕನ್ನಡ ಬಿಗ್ ಬಾಸ್ 11ನೇ ಸೀಸನ್ ಬಹಳ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಈಗಾಗಲೇ 9 ವಾರಗಳನ್ನು ಕಂಪ್ಲೀಟ್ ಮಾಡಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ನಂತರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ. ಇನ್ನು 9ನೇ ವಾರ ಅಂದರೆ ನಿನ್ನೆ ನಟ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಈಗ ಹೊಸ ಗೇಮ್ ಶುರುವಾಗ್ತಿದೆ. ಬಿಗ್ ಬಾಸ್ನಲ್ಲಿ ಈ ವಾರ ಕಪಟಿ ಮಹಾರಾಜನ ಆಳ್ವಿಕೆ ಶುರುವಾಗ್ತಿದೆ. ಅಂದರೆ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯ ಎಂಬ ಕಲ್ಪನೆಯಲ್ಲಿ ಇಡೀ ಮನೆಯನ್ನು ಚೇಂಜ್ ಮಾಡಿದ್ದಾರೆ. ಅದರಂತೆ ಈ ಸಾಮ್ರಾಜ್ಯದ ಅಧಿಪತಿಯಾಗಿ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಉಗ್ರಂ ಮಂಜು ಅವರು ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂದರೆ ಸಿಂಹಾಸನವನ್ನು ಅಲಂಕರಿಸಿದ್ದಾರೆ. ಅಧಿಕಾರ ಸಿಕ್ಕಿದ ತಡ ಮನೆ ಮಂದಿಯನ್ನು ಕೈಗೊಂಬೆ ರೀತಿಯಲ್ಲಿ ಆಡಿಸ್ತಾ ಇದ್ದಾರೆ ಮಂಜು. ರಾಜನ ಆಳ್ವಿಕೆಗೆ ಮನೆ ಮಂದಿ ಕೂಡ ಬೇಸತ್ತು ಹೋಗಿದ್ದಾರೆ. ಅದರ ಒಂದು ಪ್ರೋಮೋ ಈಗ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದ ಮೇಲೆ ಒಂದಂತೂ ಸ್ಪಷ್ಟ, ಈ ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸಂಘರ್ಷ ಶುರುವಾಗೋದಂತೂ ಪಕ್ಕ. ಈ ವಾರ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿ ಒಂದು ಹೊಸ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಗಿದೆ. ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಿದ್ದಂತೆ ವೇಷಭೂಷಣ ಬದಲಿಸಿಕೊಂಡು ಬಂದಂತಹ ಮಂಜು ಸಿಂಹಾಸನವನ್ನು ಅಲಂಕರಿಸಿದ್ರು. ಮನೆಯ ಮಹಿಳಾ ಸದಸ್ಯರು ಸೀರೆಯಲ್ಲಿ ಕಂಡ್ರೆ ಪುರುಷ ಸ್ಪರ್ಧಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಲ್ಲಿ ಕಾಣಿಸ್ಕೊಂಡ್ರು. ಎಲ್ಲರೂ ಒಟ್ಟಾಗಿ ಮಹಾರಾಜನಿಗೆ ಕಿರೀಟವನ್ನು ತೊಡಿಸಿದ್ರು. ಆರತಿ ಎತ್ತಿ ರಾಜಾಧಿರಾಜ ಅಂತೆಲ್ಲ ಘೋಷಣೆಗಳನ್ನು ಕೂಗಿದ್ರು. ಈ ರಾಜ ಕಪಟಿ, ನಿಕೃಷ್ಟ ಮತ್ತು ಸಖತ್ತು ಒರಟ ಅನ್ನೋದನ್ನು ಬಿಗ್ ಬಾಸ್ ಈ ಪ್ರೋಮೋದಲ್ಲಿ ರಿವೀಲ್ ಮಾಡಿದ್ದಾರೆ. ಅದರಂತೆ ಪಾತ್ರದಲ್ಲಿ ಪರಾಕಾಯ ಪ್ರವೇಶ ಮಾಡಿರುವಂತಹ ಉಗ್ರಂ ಮಂಜು ತಮ್ಮ ರೋಷಾವೇಶವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮೊದಲಿಗೆ ಚೈತ್ರ ಕುಂದಾಪುರ ಅವರ ಬಾಯಿಗೆ ಆಲೂಗೆಡ್ಡೆ ಇಟ್ಟು ಬಾಯನ್ನು ಮುಚ್ಚಿಸಿದ್ದಾರೆ. ಇನ್ನು ಧನ್ರಾಜ್ ಆಚಾರ್ ಮತ್ತು ಗೌತಮಿ ಸೇರಿದಂತೆ ಮನೆಯ ಇನ್ನೂ ಹಲವು ಸದಸ್ಯರಿಗೆ 50 ಭಸ್ಕಿ ಹೊಡೆಯುವಂತಹ ಶಿಕ್ಷೆಯನ್ನು ನೀಡಿದ್ದಾರೆ. ಮಹಾರಾಜ ಉಗ್ರಂ ಮಂಜು ಪಾದದ ಬಳಿ ಕೈಯಿಟ್ಟು ಬಗ್ಗಿ ನಿಲ್ಲುವಂತಹ ಶಿಕ್ಷೆಯನ್ನು ಧನ್ರಾಜ್ಗೆ ನೀಡಲಾಗಿದೆ. ಇನ್ನು ಪ್ರಜೆಗಳಾಗಿ ಇರಬೇಕು, ಯಾರಿಗೂ ಕೂಡ ಮಧ್ಯಾಹ್ನದ ಉಪಹಾರ ಇಲ್ಲ ಅಂತ ರಾಜ ಆದೇಶವನ್ನು ಹೊರಡಿಸಿದ್ದಾನೆ. ರಾಜನ ಈ ಆದೇಶಕ್ಕೆ ಮನೆಯ ಸದಸ್ಯರು ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಏನು ಅಂದ್ಕೊಂಡಿದ್ದಾನೆ ಈ ರಾಜ, ಅವನು ಹೇಳಿದಂತೆ ನಾವು ಕೇಳಬೇಕಾ ಅಂತ ಗಾರ್ಡನ್ ಏರಿಯಾದಲ್ಲಿ ಗೆಳೆಯ ಹನುಮಂತು ಜೊತೆಗೆ ಧನ್ರಾಜ್ ಚರ್ಚೆ ನಡೆಸಿದ್ರು. ರಾಜನ ದಬ್ಬಾಳಿಕೆ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳು. ಸದ್ಯ ರಾಜನ ಈ ದಬ್ಬಾಳಿಕೆಗೆ ಮನೆ ಮಂದಿ ರೋಸಿ ಹೋಗಿದ್ದಾರೆ. ರಾಜನ ಅಬ್ಬರ ಹೇಗಿರುತ್ತೆ ಅನ್ನೋದನ್ನು ನಾವು ಇವತ್ತು ರಾತ್ರಿ ನೋಡ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಒಟ್ಟು 7 ಮಂದಿ ನಾಮಿನೇಟ್ ಆಗಿದ್ದರು. ಚೈತ್ರ ಕುಂದಾಪುರ, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಧರ್ಮ ಕೀರ್ತಿರಾಜ್, ಗೌತಮಿ ಜಾಧವ್ ಮತ್ತು ಹನುಮಂತು. 7 ಜನ ಸದಸ್ಯರ ಪೈಕಿ ಕೊನೆಯ ಹಂತಕ್ಕೆ ಬಂದವರು ಚೈತ್ರ ಮತ್ತು ಧರ್ಮ. ಈಗ ಇಬ್ಬರಲ್ಲಿ ಧರ್ಮ ಹೊರ ಬಂದಿದ್ದಾರೆ. ಅವರು ಹೊರಬಂದಂತಹ ಸಂದರ್ಭದಲ್ಲಿ ಅಂದರೆ ವೆರಿ ನೆಕ್ಸ್ಟ್ ಡೇ ಉಗ್ರಂ ಮಂಜು ಮನೆಯ ರಾಜಾಧಿರಾಜನಾಗಿ ಸಿಂಹಾಸನವನ್ನು ಏರಿರ್ತಕ್ಕಂಥದ್ದು. ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಬಣಗಳು ಮತ್ತು ಬಣಗಳ ಸಂಖ್ಯೆ ಹೆಚ್ಚಾಗಬಹುದು ಅಥವಾ ಒಂದು ಹೊಸ ಸಂಘರ್ಷ ಶುರುವಾಗ್ಬೋದು ಅನ್ನೋದಕ್ಕೆ ಇದು ಸೂಚನೆ. ಯಾಕಂತ ಹೇಳಿದರೆ ಈಗ ಹೊಸ ಗೇಮ್ ಪ್ಲಾನ್ಗಳು ಶುರುವಾಗುತ್ತೆ. ಉಗ್ರಂ ಮಂಜು ಇದನ್ನು ಪರ್ಸ್ನಲ್ ಆಗಿ ತಗೊಂಡು ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಅಂದರೆ ಇತರೆ ಬಿಗ್ ಬಾಸ್ ಸದಸ್ಯರಿಗೆ ಅವರು ಬೇರೆ ರೀತಿಯಾದಂತಹ ಶಿಕ್ಷೆಗಳನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ವಾರ್ ಶುರುವಾಗುತ್ತೆ.